ಇದು ಕ್ರೀಮ್ ಇದು ನೀನೆ ಪೇಂಟ್ ಫೇಸ್ ಪ್ಯಾಕ್ ಹಾಕೊಳಂಗೆ ಹಾಕತ್ತಿದೆಯಲ್ಲ. ಪೇಂಟ್ ತಾನೇ ಇದು. ಈಗ ಸಮ್ಮರ್ ಅಲ್ವಾ, ಸನ್ಸ್ಕ್ರೀನ್ ಜಾಸ್ತಿ ಹಾಕಬೇಕಷ್ಟೆ. ಹಿಂಗೆ ಅದಕ್ಕೆ ಈಗ ಕ್ರಿಕೆಟ್ ಎಲ್ಲ ಆಡ್ತಿರ್ಬೇಕಿದ್ರೆ ಫಿಲಮ್ ಆಕ್ಟರ್ ಎಲ್ಲ ಹಂಗ ಹಾಕತ್ತ. ಕ್ರೀಮ್ ಹಾಕತ್ತಿದೀನಿ ಹೋಗೇಸಿ. ಅಮ್ಮ ಕ್ರೀಮ್ ಹಾಕತ್ತಿದೀನಿ ಹೋಗೇಸಿ ನೀನೆ. ಏ ಅಮ್ಮ ನೋಡಿ ನಿಜವಾಗ್ಲೂ ಕ್ರೀಮ್ ಹಾಕತ್ತೀನಿ. ಅಣ್ಣನ ಮೇಲೆ ಕಸ ಎಸ್ಕೆ ಬಿಟ್ಟಿಲ್ಲ. ಇವ್ನು ನೋಡಿ ಹೆಂಗ್ ಹೇಳ್ತಾನೆ, ಕಸ ಎಸಿ ಬಾ ಅಂತವ, ಕ್ರೀಮ್ ಹಾಕತ್ತಿದ್ದೀನಿ ಕಸ ಎಸಿ ಬಾ ಅಂತಾನೆ. ಗೈಸ್ ನಮಗೆ ಗಾನವಿಗೆ ಕಾಲೇಜ್ ಇರೋದು 9:30ಗೆ, ಆದರೆ ಇವಾಗ 9 ಗಂಟೆಗ. ಆದರೆ ಇವತ್ತು 8 ಗಂಟೆ ಹಂಗೆನೆ ಹೊರಡ್ತಾಳೆ ನೋಡಿ. ಇಲ್ಲಿ ಆಲ್ರೆಡಿ 8 ಗಂಟೆ ಆಗೈತೆ. ಕರೆಕ್ಟಾಗಿ 9 ಗಂಟೆ ಹಂಗೆ ಇವಳನ್ನ ಕಾಲೇಜಿಗೆ ಬಿಡಿಸ್ತೀನಿ ಇವತ್ತು. ಹಾ ಹ್ಞೂ ಅಂದೆ ತಾನೆ? ಹ್ಞೂ ಅಂದೆ ಮತ್ತೆ ಈಗಲೇ. ಹಾ ಸಿಲ್ಲ ಅಲ್ಲ, ಏನಕ್ಕೆ ಈಗ 8 ಗಂಟೆಗೆ ನೀನು ಹೋಗ್ತಿರೋದು? ಡ್ಯಾನ್ಸ್ ಪ್ರಾಕ್ಟೀಸು. ಡ್ಯಾನ್ಸಿಗೆ ಸೇರಿದ್ಯಾ? ಯಾವ್ದಕ್ಕೆ ಡ್ಯಾನ್ಸು? ಕಾಲೇಜ್ ಡೇಗೆ ಡ್ಯಾನ್ಸಾ? ಅದಕ್ಕೆ NCCಗೆ ಏನಕ್ಕೆ ಡ್ಯಾನ್ಸ್? NCCಯಲ್ಲಿರೋರು ಕಂಪಲ್ಸರಿನಾ? ಸುಳ್ಳು ಹೇಳ್ತಾಳೆ ಕಣ, ಇನ್ನೂ ಮನೇಲಿ ಶೂಸ್ ಹಾಕತ್ತವಳೆ. ಗೈಸ್ ನೋಡಿ ಗೈಸ್, ನಮ್ಮಪ್ಪ ಸಿಗರೇಟ್ ಬಿಟ್ಟಿದ್ರು, ಮತ್ತೆ ಇವಾಗ ಸೇತವ್ರೀಗ. ನನ್ನ ಕೈಲೇ ಹೋಗಿ ಅರ್ಧ ಪ್ಯಾಕ್ ಲೈಟ್ಸ್ ತಗೋಬಾ ಅಂತ ಹೇಳಿದ್ರು, ತಂದು ಕೊಟ್ಟೆ. ನೀವು ಈಗ ನನಗೆ ಹೇಳ್ತೀರಾ ಬ್ರೋ ನೀನು ಯಾಕೆ ಬ್ರೋ ತಂದು ಕೊಡ್ತೀಯ ಹಂಗೆ ಹಂಗೆ ಅಂತ. ಕೇಳಲ್ಲ ಗೈಸ್ ನಮ್ಮಪ್ಪ. ಮ್ಯಾಕ್ಸಿಮಮ್ ಏನು ಒಂದು 20 ದಿನ ಬಿಟ್ಟಿದ್ರು ಅಷ್ಟೇ. ಇವಾಗ ಮತ್ತೆ ಸಿಗರೇಟ್ ಹೊಡಿತವ್ರೀಗ. ನಿಲ್ಸುತ್ತಾ ಪಪ್ಪ? ನಿಂಗೇನು ಅನ್ಸುತ್ತೆ? ನಿಲ್ಸಾದ್ಮೇಲೆ ನಂಬ್ತೀನಿ. ನಿಲ್ಸುತ್ತೆ ಸೇರಿ 20 ದಿನಕ್ಕೆಲ್ಲ, ಒಂದು ತಿಂಗಳಿಗೆಲ್ಲ ನಂಬಲ್ಲ. ಒಂದು 6 ತಿಂಗಳಾರ ಆಗ್ಬೇಕು ಬಿಡೋಕ್ಕೆ. ಅಲ್ಲ, ನಿಲ್ಸಿದ್ದೀನಿ ಅಂತ ಸಾಕ್ಷಿಗೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದು ಈಗ ಮನೇಲಿ ಈಗ ವ್ಲಾಗ್ ಶುರು ಮಾಡಿದ್ದೀನಿ. ಇವಾಗ ತಾನೇ ನಮ್ಮ ಗಾನವಿನ ಕಾಲೇಜಿಗೆಲ್ಲ ಬಿಟ್ಟು ಸ್ವಲ್ಪ ಹೊತ್ತಿಲ್ಲೇ ಟೆರೆಸ್ ಮೇಲೆ ವಾಕ್ ಮಾಡೋಣ ಅಂತ ಅನ್ಕಣ್ಣ. ವಾಕ್ ಮಾಡ್ತಿರ್ಬೇಕಾದ್ರೆ ಗೊತ್ತಾಯ್ತು ನಮ್ಮ ಮನೆ ಸಿಂಟ್ಯಾಕ್ಸಲ್ಲಿ ಸ್ವಲ್ಪ ನೀರು ಲೀಕೇಜ್ ಆಗ್ತಿದೆ ಅಂತ. ಎಲ್ಲಿ ಅಂತ ತೋರಿಸ್ತೀನಿ ತಡೀರಿ. ನೋಡಿ ಇಲ್ಲಿ ಫುಲ್ಲು ಮೋಸ್ಟ್ಲಿ ರಾತ್ರಿ ಎಲ್ಲ ಫುಲ್ಲು ಲೀಕೇಜ್ ಆಗಿದೆ ಅನಿಸುತ್ತೆ. ಡ್ರಾಪ್ ಬೀಳ್ತಾನೆ ಐತೆ ನೋಡಿ ಇಲ್ಲಿ, ಅಲ್ಲಿ ಈ ಥರ ಡ್ರಾಪ್ ಬೀಳ್ತಾನೆ ಇದೆ. ಸೊ ನಮ್ಮ ಅಪ್ಪಂಗೆ ಈಗ ಫೋನ್ ಮಾಡ್ಬಿಟ್ಟು ಹೇಳ್ದೆ, ನೋಡೋಣ ತಾಳು ಬರ್ತೀನಿ ಅಂತ ಹೇಳಿದ್ರು. ಇದು ಏನಕ್ಕೆ ಹಿಂಗೆ ಆಗ್ತೈತೆ ಅನ್ನೋದೇ ಗೊತ್ತಿಲ್ಲ ಗುರು. ಗೈಸ್ ಲೀಕೇಜ್ ಆಗ್ತಿರೋದು ಮೇಯ್ನು ಇಲ್ಲಿಂದ ಅಲ್ಲ, ಇಲ್ಲಿಂದ ನೀರು ಆ್ಯಕ್ಚುಲಿ ಇಲ್ಲಿಂದ ಸೋರ್ತಿದೆ. ಈ ಪೈಪಲ್ಲೆಲ್ಲ ಇಲ್ಲೆಲ್ಲ ನೀರು ಹರಿದಿದೆ. ಈ ನೀರು ಕೆಳಗಡೆ ಹರಿತಾ ಕೆಳಗಡೆಯಿಂದ ಕೆಳಗಡೆ ಇಲ್ಲಿಂದ ಬೀಳ್ತಿದೆ ನೀರು. ಗೈಸ್ ಟಿಫನ್ ರೆಡಿ ಆಗೈತೆ, ದೋಸೆ. ನಿಜವಾಗ್ಲೂ ನಮ್ಮಲ್ಲಿ ತಮಿಳ್ನಾಡಲ್ಲಿ ಇರ್ಬೇಕಾದ್ರೆ ಊಟ ಅಡ್ಜಸ್ಟ್ ಆಗ್ತಿರ್ಲಿಲ್ವಲ್ಲ, ಅವಾಗ ನೀನ್ ಮಾಡೋ ಉಪ್ಪಿಟ್ಟೆಲ್ಲ ಜ್ಞಾಪನ ಆಗ್ಬಿಡ್ತು. ಸೊ ಅದು ಇಲ್ಲಿಂದ ಲೀಕ್ ಆಗ್ತೈತೆ. ಇಲ್ಲಿಂದ ಲೀಕ್ ಆಗಿ ಈ ಜಾಗದಿಂದ ಸೋರ್ತೈತೆ ನೋಡಿ ಇಲ್ಲಿ. ಅಲ್ಲ ಏನಕ್ಕೆ ಹಿಂಗಾಗಿರೋದು? ಜಾಯಿಂಟ್ ಹಳೇದು ಆಯ್ತಲ್ಲ, ಸುಮಾರು 15-16 ವರ್ಷದ ಇದಾಯ್ತಲ್ಲ. ನಿಲ್ಸ್ಲಾ? ಇದು ಅದು ಫ್ರೀಯಾಗಿ ಆಡುತ್ತಾ ಅದು? ಆಡತ್ತೆ. ಇಲ್ಲಾಂದ್ರೆ MC ಇಲ್ಲ ಅಂದ್ರೆ ಸಾಕಲ್ಲ ಇಷ್ಟ ಆಡಿದ್ರೆ ನೋಡಿ. ಅಲ್ಲ ಬೇಕಾರೆ ಏನು ಗೊತ್ತಾ ಮೇಲೆ WD ಅಕ್ಕ ಬಿಟ್ಟು ಇದು ಮಾಡು ಒಂದೊಂದ್ಸರಿ ಮಾಡೋದು. ಸ್ವಲ್ಪ ಬಿಸಿಲೈತಲ್ವಾ? ಬಿಸಿಲೈತೆ. MC ಲಾಕರೇ ನಿಲ್ಲುತ್ತೆ ಅಂತೀರಾ? ನಿಲ್ಲುತ್ತೆ. ಗೈಸ್ ನೋಡಿ ಇಲ್ಲಿ ಅಂತೂ ಗೊತ್ತಾಯ್ತು, ಇಲ್ಲಿಂದನೇ ನೀರೀಗ ಲೀಕ್ ಆಗ್ತಿರೋದು. ನೋಡಿ ಇಲ್ಲಿ ಹೆಂಗ್ ಬರ್ತೈತೆ. ಇಷ್ಟು ಇದಾಯ್ತಿದೆ ಅಂದ್ರೆ ಮಗನೇ ನಿಲ್ಲುತ್ತೆ ಅನ್ನೋ ಡೌಟ್ ನನಗೂ. ನೋಡಂತ ಹಾಕಿ ನೋಡೋಣಲ್ವಾ? ಈಗ ಅಕಸ್ಮಾತ್ ಇದರಿಂದ ನಿಲ್ಲಿಲ್ಲ ಅಂದ್ರೆ ಏನು ಹೊಸ ಪೈಪ್ ತಂದು ಹಾಕೋದಂತನಾ? ಈ ಜಾಯಿಂಟು ಚೇಂಜ್ ಮಾಡ್ಕೋಬೇಕು. ಇಲ್ಲೊಂದು ಕಲರ್ ಹಾಕೊಂಡು ಇಲ್ಲೊಂದು ಕಲರ್ ಹಾಕೊಂಡು ಇದನ್ನು ಚೇಂಜ್ ಮಾಡ್ಕೋಬೇಕು. ಈಗ ಆಫ್ ಮಾಡ್ಲಾ? ಗೈಸ್ ನಮ್ಮ ಅಪ್ಪ ಅಲ್ಲಿ ನೀರು ಲೀಕ್ ಆಗ್ತಿತ್ತಲ್ಲ, ಅದಕ್ಕೀಗ MC ಹಾಕೋಣ ಅಂತ ಈಗ ಮಿಕ್ಸ್ ಮಾಡ್ತಾರೆ ನೋಡಿ ಇಲ್ಲಿ. MC ಸಕ್ಕತ್ ಗಟ್ಟಿ ಐತೆ ಅನ್ಸುತ್ತಲ್ವಾ? ಸ್ವಲ್ಪ ನೀರು ತರ್ತೀವ. ಇಲ್ಲ ಗಮ್ಮೆ ಹಾಕ್ಬಿಟ್ಟಾಗುತ್ತಾ? ಗಮ್ಮಿ ಇಲ್ಲಲ್ಲ, 2 ಡ್ರಾಪ್ ನೀರು ತರುವ ಅಲ್ಲೇ ನಲ್ಲಿದೆ.
ಚೂರು ಒಂದು 2 ಡ್ರಾಪ್ ಇಲ್ಲ ಹಾಕಿಲ್ಲ ಸಾಕ್ಬಿಡ. ಇನ್ನೊಂದು ಅರ್ಧ ಗಂಟೆ ಯಾವ ನೀರು ಏನೂ ಇಲ್ಲ. ನೀನು ಬಾತ್ರೂಮು ಅಥವಾ ಏನಾರು ಪಾತ್ರೆ ಗೀತ್ರೆ ತೊಳ್ಯಕ್ಕೆ ಹೋದ್ರೆ ನೀರಿಲ್ಲ. 1 hour ಹೌದಾ? MCಲ್ ಹಾಕಿದೀವಿ. ನೀನು ಆರಾಮಾಗಿ ಫೋನ್ ಇಟ್ಕೊಂಡು ಕುತ್ಕೊಂಡ್ರೆ ಇನ್ನೇನು ಮಾಡ್ಬೇಕಪ್ಪ? ನಿಮ್ಮ ಕೆಲಸ ಆರಾಮಾಗಿ ನಾನು ಮಾಡ್ಕೊಡ್ತೀನಿ. ಬೀಟ್ರೂಟ್ ಜ್ಯೂಸು ಅದು ಮಾಡಿಲ್ಲ. ಯಾಕೆ? ಈಗ ಮಾಡೋಣ. ನೀನೇನು ಯಾರದ್ದು ಮಿಕ್ಸಿಗೂ ಹಾಕಲ್ಲ, ಏನಿಲ್ಲ. ಎಷ್ಟು ಕಪ್ಪಾಗಿತ್ತು ಕೈ. ಗ್ಲೌಸ್ ಇಲ್ದಲ್ಲೇ ಓಡಿಸಿದ್ನಲ್ಲ. ವಾರ ಶುರುವಾಗಕ್ಕಿಂತ ಮುಂಚೆ ಪೆಟ್ರೋಲ್ ಎಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಜೊತೆಗೆ ರೇಷನ್ ಏನಾರು ಇದ್ರೆ ಬೇಗ ತಗೊಬಿಡ್ಬೇಕಂತೆ. ಇಲ್ಲಾಂದ್ರೆ ಜಾಸ್ತಿ ರೇಟ್ ಫುಲ್ ಆಕಾಶ ಅಷ್ಟು ಮುಟ್ಟೋ ಅಷ್ಟು ರೇಟ್ ಆಗುತ್ತಂತೆ. ಅದಕ್ಕೆ ಇವತ್ತು ಹೋಗಿ ಪೆಟ್ರೋಲ್ ಫುಲ್ ಟ್ಯಾಂಕು ರೇಷನ್ ಏನೇನು ಬೇಕು ಅದೆಲ್ಲ ತಗೊಬರಲ್ಲ. ಹಾಂ, ಆಮೇಲೆ ಕ್ಯಾಶ್ ಏನಾದರೂ ಆನ್ಲೈನ್ ಟ್ರಾನ್ಸಾಕ್ಷನ್ನು ಜಾಸ್ತಿ ನಡೆಯಲ್ವಂತೆ ಅಮ್ಮ. ಹೌದಾ? ನನಗೆ ಹೇಳಿದ್ರೆ ಪಪ್ಪಂಗೆ ಹೇಳ್ಬೇಕಲ್ಲ ಇವೆಲ್ಲ. ಹಂಗಂತ್ಯ? ನೀನು ನಮ್ಮ ಮನೇಲಿ ಬಾಸ್ ಇದ್ದಂಗೆ ತಾನೆ. ಹೆಸ್ರಿಗೆ ಇಲ್ಲ ಗೈಸ್, ನಮ್ಮಮ್ಮ ಈಗ ಬೀಟ್ರೂಟ್ ಜ್ಯೂಸ್ ಮಾಡಿಕೊಟ್ಟವ್ರೆ. ABC ಜ್ಯೂಸ್. ಅಮ್ಮ ABC ಅಂದರೆ ಏನು ಹೇಳಮ್ಮ? ಫುಲ್ ಹೇಳಿ ನೋಡೋಣ. ಗೊತ್ತಿಲ್ಲ ಕಣ. ABC ಆಮ್ಲ ಬೀಟ್ರೂಟ್ ಕ್ಯಾರೆಟ್ ಅಂತ. ಏನು ಹೇಳು? ಆಮ್ಲ ಬೀಟ್ರೂಟ್ ಕ್ಯಾರೆಟ್. ಜೋಶಲ್ಲಿ ಹೇಳು. ಆಮ್ಲ ಬೀಟ್ರೂಟ್ ಕ್ಯಾರೆಟ್. ಜೋಶಲ್ಲಿ ಕುಡಿದ್ರೆ ಹೇಳು. ಏನಾಗುತ್ತೆ? ಗೈಸ್, ನಾನು ನಮ್ಮ ಅಮ್ಮನ ಮುಖ ನೋಡಿ ನಾನ್ ಚಲ್ಕಣ್ಣಲ್ಲ ಗುರಿ. ಪ್ಯಾಂಟ್ ಮೇಲೆಲ್ಲ ಪ್ಯಾಂಟ್ ಮೇಲೆ ಇರ್ಲಿ, ಕೆಳಗ್ ಚಲ್ದಲ್ಲಿ ಹೇಳು. ಕೊಟ್ಟ ತಕ್ಷಣ ಒಂದ್ ಸ್ವಲ್ಪ ಕುಡಿಬೇಕು. ಫುಲ್ ಕೊಟ್ಟಿರ್ತೀನಿ. ಇವಾಗ ಲಾವಡಿ ಅಷ್ಟು ಮುಗಿಸಿ ಇವಾಗ ನಮ್ಮ ಅಪ್ಪಂದು ಆಕ್ಟಿವಾ ಗಾಡಿ ತಗೊಂಡೀಗ ಹೋಂಡಾ ಶೋರೂಮ್ಗೀಗ ಹೋಗ್ತಿದೀವಿ. ಏನಕ್ಕಂದ್ರೆ ನೋಡಿ ಇಲ್ಲಿ, ಸೊ ಇಲ್ಲಿ ಹಿಂದೆ ಟೈಲ್ ಲ್ಯಾಂಪ್ ಇದೆಯಲ್ಲ, ಬ್ರೇಕ್ ಲೈಟ್ ಒಳಗಡೆ ಕ್ರ್ಯಾಕ್ ಬಿದ್ದಿದೆ. ಅಂದ್ರೆ ಹೊರಗಡೆ ಕ್ರ್ಯಾಕ್ ಇಲ್ಲ, ಒಳಗಡೆ ಕ್ರ್ಯಾಕ್ ಬಿದ್ದಿದೆ. ಅದು ಹಿಂಗ್ ಕ್ರ್ಯಾಕ್ ಬಿದ್ದಿದೆಯೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಅಪ್ಪ ಇದನ್ನ ಚೇಂಜ್ ಮಾಡ್ಸೋಣ ಬಾ ಅಂತ ಹೇಳಿದ್ರು. ಸೊ ಅದಕ್ಕೆ ಈಗ ಗಾಡಿನ ತಗೊಂಡು ಹೋಗ್ತಿದೀವಿ. ಚೆಕ್ ಮಾಡಿಸ್ತೀನಿ. ಚೆಕ್ ಮಾಡಿಬಿಟ್ಟು ನಿಮಗೆ ಫೋನ್ ಮಾಡ್ತೀನಿ. ಖಂಡಿತ ಇಲ್ಲ, ಅದೇನು ನ್ಯಾಚುರಲ್ ಆಗಿ ಆಗಿರೋದು. ಅದ್ರ ಬಗ್ಗೆ ನೋಡೋಣ, ಚೆಕ್ ಮಾಡಿಸ್ತೀನಿ. ಅದಕ್ಕೆ ಅಂತಾನೆ ಬಿಚ್ಚಿಸ್ತಿರೋದು. ಗೈಸ್, ಈಗ ಬೈಕ್ ಟ್ರಿಪ್ಪಿಗೆ ಹೋಗಿ ಎಲ್ಲೂ ಕ್ಲೀನಾಗಿ ಊಟ ಅಡ್ಜಸ್ಟ್ ಆಗ್ದಲೆ ನಮ್ಮಮ್ಮ ಮಾಡೋ ಚಿಕನ್ನು ತಿನ್ನಂಗಾಗಿತ್ತು. ಅದಕ್ಕೆ ಇವಾಗ ಚಿಕನ್ನ ತಗೊಬರೋಣ ಅಂತ ಈಗ ಹೋಗ್ತಿದ್ದೀವಿ. ಫ್ರೆಂಡ್ಸ್, ನಾವಮ್ಮ ಚಿಕನ್ ತಂದು ಕೊಟ್ರೆ ಎರಡು ಐಟಮ್ಸ್ ಮಾಡೋರು ನೋಡಿ. ಇಲ್ಲಿ ಒಂದು ಪೆಪ್ಪರ್ ಚಿಕನ್, ಇನ್ನೊಂದು ಕಬಾಬು. ಒಂದು ಇತ್ತಿನ ಟೇಸ್ಟ್ ಮಾಡಿ ನೋಡವ. ಇಲ್ಲಿ ಇನ್ನೆಲ್ಲಿಗೆ ಹಾಕ್ಬೇಕು? ನೆಲಕ್ಕೆ ಹಾಕ್ಬೇಕಾ? ನಿಂದು ಇದೊಳ್ಳೆ ಸುರುಚಿ. ಆಯ್ತು, ನೋಡಲಿ. ಖುಷಿನಾ? ಸಾಕ ಸಾಂಬಾರ್ಗೆ ಬಿತ್ತು ಖುಷಿನಾ? ಆಯ್ತು, ಅನ್ನಕ್ಕೆ ಹಾಕಬೇಕಾ? ಖುಷಿನಾ? ನೀನ್ ಚೆನ್ನಾಗಿರ್ಬೇಕು, ನೀನ್ ಖುಷಿಯಾಗಿರ್ಬೇಕು. ಏನಮ್ಮ ಇವತ್ತು ಎರಡು ಐಟಮ್ಸ್ ಮಾಡಿದ್ಯಾ? ಒಂದು ಪೆಪ್ಪರ್ ಚಿಕನ್, ಕಬಾಬು ಗಾನು ಮರಿಗೆ ಅಂತ, ಪೆಪ್ಪರ್ ಚಿಕನು ಚಿರು ಮರಿಗಂತಾನ, ಹಂದಿ ಮರಿಗೆ. ಬೆಳಗ್ಗೆ ನಾನು ಮತ್ತೆ ನಮ್ಮ ಅಪ್ಪ ಇಲ್ಲಿ MCಲ್ ಹಾಕಿದ್ವಲ್ಲ, ಬಟ್ ನನ್ನ ಮಗಂದು ಇದು ಇನ್ನೂ ಕ್ಲೀನಾಗಿ ಒಣಗಿದೆ. ಬಟ್ ಎಲ್ಲ ಲೈಟಾಗಿ ಮಾತ್ರ ಇನ್ನೂ ಸ್ವಲ್ಪ ಒಣಗಬೇಕು. ಅದಕ್ಕೆ ಇನ್ನ ಇಲ್ಲಿ ನೀರನ್ನ ಇನ್ನೂ ಆನು ಮಾಡಿಲ್ಲ. ಗೈಸ್, ಹಂಗಂತ ಲಾಸ್ಟ್ ವ್ಲಾಗಿಗೆ ಸುಮಾರು ಜನ ಕಮೆಂಟ್ ಹಾಕಿದ್ದೀರಾ. ಅಂದ್ರೆ ನಿಮ್ಮ ಡೌಟ್ಸ್ಗಳು ಅದು ಇದು ಕ್ವಶನ್ಸ್ ಎಲ್ಲ ಕಮೆಂಟ್ ಹಾಕಿದ್ದೀರಾ. ಈಗ ಅದಕ್ಕೆ ರಿಪ್ಲೈ ಕೊಡೋಣ ಅಂತ ಅನ್ಕೊಂಡೆ. ಅದು ಲಾಸ್ಟ್ ವ್ಲಾಗು ನಾನು ಕೇರಳ, ತಮಿಳ್ನಾಡುಗೆ ಎಲ್ಲ ಕಡೆ ಹೋಗಿ ರಿಟರ್ನ್ ನಮ್ಮ ಮನೆ ಕಡೆ ಬರ್ತಿದ್ದು ವ್ಲಾಗ್ ಆಗಿತ್ತು. ಸೊ ಚಲೋ ಗೈಸ್, ಈಗ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡ್ತಾ ಹೋಗೋಣ. ಐ ಗೆಸ್ ಯು ಡಿಡಂಟ್ ಪ್ಲಾನ್ ಯುವರ್ ಟ್ರಿಪ್ ಪ್ರಾಪರ್ಲಿ, ಯು ಹ್ಯಾವ್ ಎಕ್ಸ್ಪ್ಲೋರ್ಡ್ ವೆರಿ ಲಿಟಲ್ ಪ್ಲೇಸಸ್ ಅಂತ ಹಾಕಿದ್ದಾರೆ. ಎಸ್, ಹೌದು, ನಾವು ಕ್ಲೀನಾಗಿ ಈ ಟ್ರಿಪ್ಪನ್ನ ಪ್ಲಾನು ಮಾಡಲಿಲ್ಲ. ಜೊತೆಗೆ ಹೋಗ್ತಿರ್ಬೇಕಿದ್ರೆ ಫ್ರೀ ಮೈಂಡಲ್ಲಿ ಹೋದ್ವಿ. ಬರ್ತಿರ್ಬೇಕಾದ್ರೆ ಅರ್ಜೆಂಟಲ್ಲಿ ಬಂದ್ವು. ನಮ್ಮ ನಯನ್ನು ಅರ್ಜೆಂಟ್ ಮಾಡಿದ್ದು. ಬ್ರೋ ಸ್ವಲ್ಪ ಕಾಲೇಜಲ್ಲಿ ಕೆಲಸ ಇದೆ, ಬನ್ನಿ ಹೋಗೋಣ ಅಂತ ಅಂದ. ಸೊ ಇನ್ನೇನು ಅನ್ಕೊಂಡು ಬ್ರೋ ರೈಡ್ ಕಂಪ್ಲೀಟ್ ಆದಮೇಲೆ ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂತ ಹೇಳಿ. ರೈಡ್ ಕಂಪ್ಲೀಟ್ ಆದಮೇಲೆ ನನಗೆ ಟೋಟಲ್ ಕಾಸ್ಟ್ ಬಂದು 12,000 to 13,000 ಆಯಿತು. ಪೆಟ್ರೋಲ್ಗೆ ಒಂದು 7,000 ಆಯಿತು. ಇನ್ನು ಮಿಕ್ಕಿದ್ದು ಊಟ ತಿಂಡಿ ಅದಕ್ಕೆಲ್ಲ, ಲಾಡ್ಜಿಗೆಲ್ಲ ಅಂದರೆ ರೂಮಿಗೆಲ್ಲ ಎಕ್ಸ್ಟ್ರಾ ಆಯಿತು. ಅದೇ ಟೋಟಲ್ ಒಂದು 12,000 to 13,000 ಆಯಿತು. ಬ್ರೋ ಜಾಸ್ತಿ ಎಡಿಟ್ನಲ್ಲಿ ಕಟ್ ಮಾಡ್ತೀರಾ ವೀಡಿಯೋಸ್, ಲಾಂಗ್ ವೀಡಿಯೋಸ್ ಹಾಕಿ. ಆ್ಯಕ್ಚುಲಿ ವೀಡಿಯೋಸು ಏನಕ್ಕೆ ನಾನು ಬರೀ ಸ್ವಲ್ಪ ಮಿನಿಟ್ಸಲ್ಲಿ ಹಾಕ್ತೆ ಅಂದರೆ ಗೈಸ್,
ನನಗೂ ನಿದ್ದೆ ಆಗಬೇಕಿತ್ತು, ಜೊತೆಗೆ ಬೇಗ ಎಡಿಟ್ ಮುಗಿಬೇಕಿತ್ತು. ಸೊ ಅದಕ್ಕೆ ಸ್ವಲ್ಪನೇ ಎಡಿಟ್ ಮಾಡಿ ಡೈರೆಕ್ಟ್ ಅಪ್ಲೋಡ್ ಮಾಡ್ತಿದ್ದೆ. ಬ್ರೋ ವಿಡಿಯೋ ತುಂಬಾ ಚೆನ್ನಾಗಿತ್ತು, ಥ್ಯಾಂಕ್ ಯು ಕಿರಣ್ ಅವರೇ. ಚಕ್ರಮ್, ಸುಮಾರು ವರ್ಷದ ಹಿಂದೆ ನಿನ್ನ ವಿಡಿಯೋಸ್ ನೋಡ್ತಿದ್ದೀನಿ, ಒಳ್ಳೆ ವಿಡಿಯೋಸ್ ಮಾಡ್ತೀಯ, ಈ ಸೀರೀಸ್ ತುಂಬಾ ಇಷ್ಟ ಆಯ್ತು, ಇನ್ನ ಒಳ್ಳೆ ಸ್ಟೋರಿ ಟೆಲ್ಲಿಂಗ್ ಮಾಡು, ಮಚ್ ಲವ್, ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಶ್ರೀ ಅನಂತ ಪದ್ಮನಾಭ ಟೆಂಪಲ್ ತ್ರಿವೇಂದ್ರಂ, ನೋಡಿ ಇಂತಿಂಥ ಪ್ಲೇಸಿಗೆ ನಾವು ಹೋಗೇ ಇಲ್ಲ. ಯು ಮಿಸ್ಡ್ ವಿಸಿಟಿಂಗ್ ಸೋ ಮೆನಿ ಪ್ಲೇಸಸ್ ಬಿಟ್ವೀನ್, ಇಟ್ಸ್ ಓಕೆ ಬಿಕಾಸ್ ಫಸ್ಟ್ ಲಾಂಗ್ ರೈಡ್ ಈಸ್ ಆಲ್ವೇಸ್ ಸ್ಪೆಷಲ್. ಇನ್ನೂ ಒಳ್ಳೆ ರೈಡ್ ಮಾಡು ಬ್ರೋ, ಟೇಕ್ ಯುವರ್ ಟೈಮ್ ಆ್ಯಂಡ್ ನಾರ್ತ್ ಇಂಡಿಯಾ ರೈಡ್ಸ್ ಮಾಡು, ಲವ್ ಯು ಫ್ರಮ್ ಉಡುಪಿ. ಥ್ಯಾಂಕ್ ಯು ಕಾರ್ತಿಕ್. ದೇರ್ ಆರ್ ಮೆನಿ ಪ್ಲೇಸಸ್ ಇನ್ ತಮಿಳ್ನಾಡು ಯು ಗೆಟ್ ಡಿಲಿಷಿಯಸ್ ಫುಡ್ ಕಂಪೇರ್ ಟು ಕೇರಳ, ಬಟ್ ಯು ಡಿಡೆಂಟ್ ಟ್ರೈ ಇನ್ ಕರೆಕ್ಟ್ ಸ್ಪಾಟ್. ಇದ್ರೂ ಇರ್ಬೋದು. ಓಕೆ, ಇಷ್ಟ ಆಗಿತ್ತು ಕಮೆಂಟ್ಗಳು. ಮತ್ತೇನಾದ್ರು ನಿಮಗೆ ಕಮೆಂಟ್ಸ್ ಏನಾದ್ರು ಡೌಟ್ ಇದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಈಗ ಸದ್ಯಕ್ಕೆ ಬೈಕ್ ಟ್ರಿಪ್ ಏನೋ ಬೇಡ ಅಂತ ಅನ್ಕೋತಿದ್ದೀನಿ. ನೆಕ್ಸ್ಟ್ ಫ್ಯಾಮಿಲಿ ಜೊತೆ ಕಾರಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ನೋಡಿ ನಮ್ಮ ಹಿಮಾಲಯನ್ ಇಲ್ಲೇ ಐತೆ, ಬಂದಾದ್ಮೇಲೆ ವಾಶ್ ಎಲ್ಲ ಮಾಡಿಸ್ಬಿಟ್ಟು ಕ್ಲೀನಾಗಿ ಕವರ್ ಮಾಡಿ ಇಟ್ಟಿದ್ದೀನಿ. ಓಕೆ, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.